ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರೆ ಅಂತೇಳಿ. ನನಗೆ ಮತ್ತು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ, ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ. ಇಲ್ಲ, ನಮ್ಮ ಲೋಕಲ್ ಅನಿಸೋದಲ್ರಿ, ಬೇರೆ ರೀತಿಯ ಜನ ಅನ್ನಿಸ್ತಾರೆ ಅಂತ ಹೇಳಿದರು. ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ. ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ, ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು, ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರುತ್ತೆ. ಅದು ಅಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅಥವಾ ಹೊರಗೆ ಮೀಡಿಯಾಕ್ಕಾಗಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಆದರೆ 8 ದಿನ ಆಯಿತು ಇವತ್ತಿನ ದಿನ ಅದು ನಾ ಬರೆದಂಥ ಪತ್ರ ನನಗನ್ಸುತ್ತೆ ಪೊಲೀಸ್ ಕಮಿಷನರ್ ಆಫೀಸಿಂದನೇ ಮೀಡಿಯಾಕ್ಕೆ ಲೀಕ್ ಆಯ್ತು ಅಂತ ಅನಿಸುತ್ತೆ. ನಿನ್ನೆ ದಿನ ಪೊಲೀಸರಿಗೆ ಕಮಿಷನರಿಗೆ ಎನ್ಕ್ವೈರಿ ಮಾಡಿದ್ದಾರೆ ಪೇಪರ್ದವರು. ಇವತ್ತು ಪೇಪರ್ದಲ್ಲಿ ಬಂದೈತಿ, ಇಲ್ಲ ಕಮಿಷನರ್ ಐತಲ್ಲ, ಇಲ್ಲ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೊಂದು ಭಾಳ ಬೇಜವಾಬ್ದಾರಿಯುತ ಹೇಳಿಕೆ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯಿತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದ್ರ ಜೊತೆ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ. ಕೇವಲ ಕಮಿಷನರಿಗೆ ಮಾತ್ರ ಅಲ್ಲ, ನಾನು ಗೃಹ ಮಂತ್ರಿಗಳಿಗೆ ಕೂಡ ನನ್ನ ಪತ್ರವನ್ನು ಬರೆದಿದ್ದೇನೆ. ಇವತ್ತು ದೇಶಘಾತಕ ಶಕ್ತಿಗಳಿಗೆ ಇವ್ರು ನಮ್ಮ ಬ್ರದರ್ಸ್ ಅಂಥೇಳಿ ಅವ್ರು ಯಾರಿಗೋ ಆ ರೀತಿಯ ಟ್ರೀಟ್ಮೆಂಟ್ ಇವ್ರು ಕೊಟ್ಕೊತ ಹೋದ್ರೆ ಮೇಲಿನವರು, ಕೆಳಗಿನವ್ರದ್ದು ಕೂಡ ಅದೇ ರೀತಿಯ ಸ್ವಭಾವ ಇರ್ತದೆ. ಕೆಳಗಿನವರು ಅದನ್ನು ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮೇಲಿನವರು ಸೀರಿಯಸ್ ಇಲ್ಲ ಬಿಡಪ್ಪ, ಅವ್ರಿಗೆ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ, ನಾವು ಯಾಕೆ ಮಾಡೋಣ ಅಂಥೇಳಿ ಈ ರೀತಿಯ ಮನಸ್ಥಿತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆದ್ದು ಮತ್ತು ಕರ್ನಾಟಕ ಸರ್ಕಾರದ್ದು ಐತಿ. ಸುಮಾರು 7-8 ಜನರ ಗ್ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂಥೇಳಿ ಸುದ್ದಿ. ಏನು ಅವ್ರದ್ದು ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿಲ್ಲ. ಅಂದರೆ ಅವರು ಅಲ್ಲಿ ಬರ್ತಾ ಇದ್ದಾರಂತೆ, ಅಲ್ಲಿ ದಿನ ಬೆಳಗ್ಗೆ ನಮಾಜ್ ಟೈಮ್ದಾಗ ಕಾಣ್ತಾ ಇದ್ದಾರೆ, ಹೊರಗಿನವ್ರದಾರ ಅಂಥೇಳಿ. ಯಾರು ಏನು ಅಂತ ವಿಚಾರ ಮಾಡಬೇಕು. ಅವರು ಎಲ್ಲ ಈ ಪೊಲೀಸರು ಕಲೆಕ್ಷನ್ ದಂಧೆದಾಗ ಅದಾರೆ. ಇವರು ಬರೀ ರೊಕ್ಕ ಕಲೆಕ್ಟ್ ಮಾಡಿ ಅಲ್ಲಿಂದ ರೊಕ್ಕ ಹುಡ್ಕೋಬೇಕು, ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ರೊಕ್ಕ ಹುಡ್ಕೊಳ್ಳೋ ಕೆಲಸದಾಗ ರೊಕ್ಕ ತೊಗೊಂಡು ಮೇಲೆ ಮುಟ್ಟಿಸ್ಬೇಕಲ್ಲ ಅವರು, ಆ ಕೆಲಸದಾಗ ಬಿಡಿಸೇ ಅದಾರ ಅವರು. ನಿಜವಾದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ, ಲಾ ಆ್ಯಂಡ್ ಆರ್ಡರ್ ಕೆಲಸ ಮಾಡುವಂಥದ್ದು, ಪೊಲೀಸಿಂಗ್ ಮಾಡುವಂಥ ಕೆಲಸದಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. 8 ದಿನ ಆದರೂ ಕೂಡ ಇನ್ನೊಂದು ಬಗ್ಗೆನೂ ಒಂದಿನೂ ಆ್ಯಕ್ಷನ್ ತೊಗೊಂಡಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರನ್ನ ಕರೆದು ಎನ್ಕ್ವೈರಿ ಮಾಡಿಲ್ಲ. ಏನಿಲ್ಲ, ನನಗೇನು ಉತ್ತರನೂ ಬಂದಿಲ್ಲ ಅವರಿಂದ. ಹೋಮ್ ಮಿನಿಸ್ಟರ್ ಆಫೀಸಿಗೆ ಪತ್ರ ಮುಟ್ಟಿಸುವಂಥ ಕೆಲಸ ಮಾಡಿತ್ತು ನಾನು. ಇಲ್ಲ, ನಾನೇನು ಫೋನೇನು ಮಾತಾಡಲಿಲ್ಲ, ಆದರೆ ಪತ್ರ ಮುಟ್ಟಿಸುವಂಥ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ಆಗುತ್ತೆ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗುತ್ತೆ.